ಅವನಪ್ಪ ಮಾಡಿದ ಸಾಲ ತೀರಿಸೋಕೆ ಅಂತ ಜೀತ ಶುರು ಮಾಡಿ ಇನ್ನೂ ಸಾಲ ತೀರಿಲ್ಲ. ಅದಕ್ಕೆ ಬದಲಾಗಿ ಅವನು ಆಗಾಗ ತಗೊಳ್ಳೋ ಅಲ್ಪ ಸ್ವಲ್ಪ ಸಾಲನೂ ಸೇರಿ ಸಾಲ ಇನ್ನೂ ಹೆಚ್ಚಿಗೆ ಆಗ್ತಾನೇ ಇದೆ. ಪ್ರೆಸಿಡೆಂಟರ ಲೆಕ್ಕಪತ್ರದಲ್ಲಿ ಕರೀನ್ಗೆ ಒಬ್ಬ ಮಗ ಇದ್ದಾನೆ. ಅವನ ಹೆಸರು ಕೆಂಚ. ಕೆಂಚನಿಗೆ ಓದು ಅಂದರೆ ಪಂಚಪ್ರಾಣ. ಚೆನ್ನಾಗಿ ಓದಿ ಮೆಟ್ರಿಕ್ ಪಾಸ್ ಮಾಡಿ ಈಗ ಕಾಲೇಜ್ ಮೆಟ್ಲು ಹತ್ತಿದ್ದಾನೆ. ಓದಿ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ಅವನ ಆಸೆ. ಹೀಗಿರುವಾಗ ಒಂದು ದಿನ ನಮಸ್ಕಾರ. ಎಲ್ಲಾರ ಹೋಯ್ತಾ ಇಷ್ಟ ತನಕ ಎಷ್ಟೊಂದು ಕೆಲಸ ಬಿದ್ದಿದೆ ಇಲ್ಲಿ. ಯಾರು ಮಾಡೋರು? ಹಿಂಗ್ಯಾರು ನಮ್ಮ ಸಾಲ ತೀರ್ಸಕ್ಕೆ ಯಾವಾಗ? ಕಾಲೇಜ್ ಹೋಗಿ ದೊಡ್ಡ ಮನುಷ್ಯ ಆಗೋದಷ್ಟರಲ್ಲೇ ಇರಲಿ. ಬರ್ಕೊಂಬ, ನಮ್ಮನೆ ಜೀತ ಮಾಡ್ಲಿ. ನೀನ್ ಮಾಡಿರೋ ಸಾಲನಾದ್ರೂ ತೀರಿಸ್ದೆ. ಜೀತ ಮಾಡಕ್ಕಿಲ್ಲ ಅಂತನ? ಹೋದ ವರ್ಷ ಏನು ನಿಮ್ ಮಗಳು ಮದುವೆಗೆ 10,000 ಸಾಲ ತಗೊಂಡಿದ್ಯಾ? ಅದ್ರ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿ ಬೆಟ್ಟದಷ್ಟಾಗಿದೆ. ಅದು ಒಂದ ನೀನ್ ಒಬ್ಬನ ಕೈಲೇ ತೀರ್ಸಕ್ಕಾಗಲ್ಲ. ಹೋಗೋಗ ಅವ್ನು ಕರ್ಕೊಂಬ. ಏ, ಇಲ್ಲೇ ನಿಂತಿದ್ಯಾ? ಹೋಗ ಹೋಗ ಒಳ್ಳೆದೆ. ತೊಲಗಲಿ, ಈ ಜೀತ ಪದ್ಧತಿ ತೊಲಗಲಿ. ಸ್ವತಂತ್ರವಾಗಿ ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಶಿಕ್ಷಣ, ಸಂಘಟನೆ, ಹೋರಾಟ. ಜೈ ಹಿಂದ್, ಜೈ ಭಾರತ್. Dr. B.R. Ambedkar says we must stand on our own feet and fight as best as we can for our rights. So carry on your agitation, organize your forces. Power and prestige will come to you through struggle. Ambedkar also says, so long as you do not achieve social liberty, whatever the freedom provided by the law is of no avail to you. ಅಪ್ಪಯ್ಯ, ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಮಗ. ಅದು ನಾನು ಏನ್ ಮಾಡ್ಲಿ ಮಗ, ನಾನು ಏನ್ ಮಾಡ್ಲಿ? ಯಾಕಪ್ಪಯ್ಯ, ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಮಗ, ಈ ಓದು ವಿದ್ಯೆ ಬರೆ ಎಲ್ಲ ನಮ್ಮಂತವ್ರಿಗಲ್ಲ ಮಗ. ನಾವು ತಮಿಳು ಮಾಡಲಿ ಜೀತ ಮಾಡೋರು. ಅವ್ರು ನಮ್ಗೆ ಸಾಲ ಕೊಟ್ಟವ್ರ. ಆ ಸಾಲನ ನಾವು ತೀರ್ಸ್ಬೇಕು ಮಗ. ನಾವು ಮರ್ಮಾಲಿಂದ ಮಾಡಿ ಬದುಕ್ಬೇಕು ಮಗ. ನಡಿ ಮಗ, ನಾವು ಜೀತ ಮಾಡೋಣ. ಆ ಪ್ರೆಸಿಡೆಂಟ್ ಸಾಹೇಬ್ ಇವತ್ತೇ ಕರ್ಕೊಂಡ್ ಅಂತ ಹೇಳಿದಾರೆ ಮಗ. ಅಪ್ಪಯ್ಯ, ನಿನ್ಗಿನ್ನೂ ತಿಳಿತಿಲ್ಲ. ನೀನ್ ಅವ್ರ ಹತ್ರ ಇಸ್ಕೊಂಡಿರೋ ಸಾಲಕ್ಕಿಂತ ಹೆಚ್ಚಿಗೆ ಅದ್ರ 3 ಪಟ್ಟು ದುಡಿಮೆ ಮಾಡಿದ್ಯಾ. ಆದ್ರೂ ಆ ಪ್ರೆಸಿಡೆಂಟ್ ನಿನ್ನ ಬಿಡ್ತಾ ಇಲ್ಲ. ಶ್ರಮ ನಮ್ದು, ದುಡಿಮೆ ನಮ್ದು, ಆದ್ರೆ ಅನುಭವಿಸೋರು ಮಾತ್ರ ಅವರು. ನಾನು ಯಾವ್ದೇ ಕಾರಣಕ್ಕೂ ಆ ಪ್ರೆಸಿಡೆಂಟ್ ಮನೆ ಜೀತ ಮಾಡೋದಿಲ್ಲ. ಅಯ್ಯ, ನೀನೇನು ಎದುರುಬೇಡ. ನಾನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ತೀನಿ. ನಿನ್ನ ಆ ಜೀತದಿಂದ ಮುಕ್ತಿ ಮಾಡೇ ಮಾಡ್ತೀನಿ. ನಾನಿನ್ನು ಕಾಲೇಜಿಗೆ ಹೋಗ್ಬೇಕು. ಬರ್ತೀನಿ. ಒಂದೇ ಇಲ್ಲ, ಒಬ್ಬನೇ ಬಂದ್ಬಿಟ್ಟಿದ್ಯಾ? ಅವ್ನು ಚೆನ್ನಾಗಿ ಓದ್ತಾನೆ, ಬರೀತಾನೆ. ಅವನು ಜೀತ ಮಾಡಕ್ಕಿಲ್ಲ ಅಂತ ಅನ್ಸುತ್ತೆ. ನಾನೇ ಮಾಡಿ ಸಾಲ ತೀರಿಸ್ಬಿಡ್ತೇನೆ. ನಾನು ಹೇಳಿ ಕಳ್ಸಿದ್ರು ಬರ್ದಾರೆ ಸೊಪ್ಪತ್ತ ಅವನ್ಗೆ. ಅವನನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಟೈಮ್ ಬರ್ಲಿ, ನಾನೇನಂತ ತೋರಿಸ್ತೀನಿ.
ನನ್ ಪವರ್ ಏನಂತ ತೋರಿಸ್ತೀನಿ ಅವ್ನಿಗೆ. ಏನ್ ಮಾಡ್ಬೇಕಂತ ಗೊತ್ತು? ಸರಿ ಸರಿ ನೀನ್ ನೋಡು. ನಾನ್ ನೆಂಟ್ರು ಮನೆಗೆ ಹೋಗ್ತಾ ಇದೀನಿ, ಒಂದ್ ವಾರ ಇರಲ್ಲ ಮದ್ವೆಗೆ ಅಂತ. ಇವಳೆ ನಡಿಯ, ಗೊತ್ತಾಯ್ತು, ಹೋಗೋಣ. ಹೋರಾಟ 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 ಧಿಕ್ಕಾರ 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 ಧಿಕ್ಕಾರ. ಎಲ್ಲಿಯವರೆಗೂ ಹೋರಾಟ 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 ಏನೇ ನಡೀತಾ ಇದ್ರಲ್ಲ? ಪೊಲೀಸರ ದಬ್ಬಾಳಿಕೆ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ. ನಿಮ್ ಡಿಪಾರ್ಟ್ಮೆಂಟ್ ಆಫ್ ಪೊಲೀಸು ನಮ್ ಲಾಯರ್ ಮೇಲೆ ಕೈ ಮಾಡಿದ್ದಾನೆ. ನಮ್ಮ ಪೊಲೀಸ್ನವರು ಯಾರ ಮೇಲೇನು ಸುಮ್ಮನೆ ಹಂಗೆ ಕೈ ಮಾಡೋದಿಲ್ಲ. ನಿಮ್ಮ ಲಾಯರ್ ಅವರು ಏನೋ ಮಿಸ್ಟೇಕ್ ಮಾಡಿರ್ತಾರೆ. ನಮ್ ಲಾಯರ್ ಯಾವ್ದೇ ರೀತಿ ತಪ್ಪು ಮಾಡೋರಲ್ಲ. ನಿಮ್ ಪೊಲೀಸರು ನಮ್ ಲಾಯರ್ಗಳ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಆಯ್ತು, ಆ ಪೊಲೀಸನ್ನ ನಾನು ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡ್ತೀನಿ. ಮೊದಲು ಈ ಪ್ರತಿಭಟನೆಯನ್ನ ಕೈ ಬಿಡ್ರಿ. ಯಾಕ್ರಿ ಈ ರೀತಿಯಾಗಿ ನಮ್ಮ ಮೇಲೆ ದ್ವೇಷ ನಿಮಗೆ? ದ್ವೇಷ ನಮ್ಗೇನು ಇಲ್ಲ ಸರ್. ಈ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಕೂಡ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಅನ್ಯಾಯಕ್ಕೊಳಗಾದವರ ಪರ ನಿಂತ್ಕೊಳ್ಳಿ. ಸಮಾಜ ಶೋಷಿತರಿಗೆ ನ್ಯಾಯ ಕೊಡಿಸಿ. ಸರಿ, ಈಗ ಏನ್ರಿ ಮಾಡ್ಬೇಕು? ತಪ್ಪು ಮಾಡಿರೋ ಪೊಲೀಸ್ ಮೇಲೆ FIR ಹಾಕಿ ಸಸ್ಪೆಂಡ್ ಮಾಡಿ ಸರ್. ಸರಿ, ನಾನು ಎನ್ಕ್ವೈರಿ ಮಾಡ್ತೀನಿ. ಮೊದಲು ಈ ಜಾಗನ ಖಾಲಿ ಮಾಡ್ರಿ. ಜಾಗ ಫಸ್ಟ್ ಖಾಲಿ ಮಾಡಿಸಿ ಇವ್ರನ್ನ. ಬನ್ನಿ. ಕಳ್ತನ ಮಾಡಿ ಬ್ಯಾಟೆ ಓದಕ್ ಹೋಗೋಣ. ಅವ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಗೊತ್ತು ಏನ್ ಮಾಡ್ಬೇಕು ಅಂತ. ನಡಿ ನೀನು, ನಡಿ ನಡಿ, ಗೊತ್ತು ಅವ್ನಿಗೆ ಏನ್ ಮಾಡ್ಬೇಕಂತ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ಏನ್ ಸಮಾಚಾರ? ತುಂಬಾ ದೂರ ಬಂದಿದೆ. ಹೇಳ್ಬಿಡ್ತಿದ್ದೆ, ನಾನೇ ಬರ್ತಿದ್ದೆ. ಇನ್ಸ್ಪೆಕ್ಟ್ರೆ, ನಮ್ಮ ಮನೆಯಲ್ಲಿ ಕಳ್ತನ ನಾನು ವಾರ ಮದುವೆಗೆ ಅಂತ ನೆಂಟ್ರ ಮನೆಗೆ ಹೋಗಿದ್ದೆ. ಆ ಸಮಯ ನೋಡಿ ನನ್ನ ಮನೆಯಲ್ಲಿ ದುಡ್ಡು ಒಡವೆ ಎಲ್ಲ ದೋಚ್ಕೊಂಡು ಹೋಗ್ತಿದ್ದಾರೆ. ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ? ಇನ್ಸ್ಪೆಕ್ಟ್ರೆ, ನಮ್ಮ ಮನೇಲಿ ಒಬ್ಬ ಕರಿಯ ಅಂತ ಜೀತ ಮಾಡ್ಕೊಂಡಿದ್ದೆ. ಅವ್ನ ಮಗ ಕೆಂಚ ಅಂತ ಹೋದ್ರೆ ಅವನಿಗೆ ಅನುಮಾನ ಏನು, ಅವನೇ ಮಾಡಿರೋದು. ಅವನಿಗೆ ನಾನು ಊರಲ್ಲಿದ್ದೆ ಇರೋದು ಗೊತ್ತಿತ್ತು. ಅದು ಅಲ್ಲದೆ ಅವನು ಗಿರಿಜನ. ಏನು? ಗಿರಿಜನನ? ಹಾಗಾದ್ರೆ ಈ ಗಿರಿಜನಗಳದೆಲ್ಲ ಇದೇ ಆಯ್ತು. ದೊಡ್ಡ ಮನೆಯಲ್ಲಿ ಕಳ್ತನ ಮಾಡೋದು, ಆಮೇಲೆ ಊರು ಬಿಟ್ಟು ಹೋಗೋದು. ಈ ತರ ತುಂಬಾ ಕೇಸ್ಗಳು ನಮ್ಮ ಹತ್ರ ಇದಾವೆ ಪ್ರೆಸಿಡೆಂಟ್ರೆ. ಇನ್ಸ್ಪೆಕ್ಟ್ರೆ, ಅದ್ ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ಗೊತ್ತಿಲ್ಲ. ನನ್ ದುಡ್ಡು ಒಡವೆ ಎಲ್ಲ ವಾಪಸ್ ಬಂದ್ರೆ ಸಾಕು. ಪ್ರೆಸಿಡೆಂಟ್, ನೀವೇನು ತಲೆ ಕೆಡ್ಸ್ಕೋಬೇಡಿ. ಆ ಕೆಂಚ ಇಲ್ಲೇ ಇದ್ರು ಅವ್ನ ಎಳ್ಕೊಂಡ್ ಲಾಕಪ್ ಹಾಕ್ತೀನಿ.
ಬಿಕ್ಕಿ ನಾನು ವಿಚಾರಣೆ ಮಾಡ್ತೀನಿ. ಅಷ್ಟ್ ಮಾಡಿ ಸಾಕು ಇನ್ಸ್ಪೆಕ್ಟ್ರೆ, ನಾನಿನ್ ಬರ್ತೀನಿ. ಇನ್ಸ್ಪೆಕ್ಟ್ರೆ, ಅಷ್ಟ್ ಮಾಡಿ ಸಾಕು. ನಿಮ್ಗೆ ಏನ್ ಬಂದ್ ಸೇರ್ಬೇಕು ಎಲ್ಲ ಸೇರುತ್ತೆ. ನಾನಿನ್ ಬರ್ತೀನಿ. ಕಾನ್ಸ್ಟೇಬಲ್ ಬಂದ್ರೆ ಬಡ್ಡಿ ಮಗನ ಕರ್ಕೊಂಡ್ಬರೋಣ. ಕವಿ ಸಿದ್ಲಿಂಗ ಅವರು ಅಂಬೇಡ್ಕರ್ ಕುರಿತ ಎಷ್ಟು ಚೆನ್ನಾಗಿ ಕವಿತೆ ಬರೆದಿದ್ದಾರೆ. ಅಂಬೇಡ್ಕರ್ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಹಾಲವೇ, ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನ್ನು. ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರನ್ನು ಕಟ್ಟಿ ಕ್ರಿಯಾರಂಗಕ್ಕಿಳಿದ ಸ್ವಾಭಿಮಾನ ಸಮುದ್ರ. ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು. ಕೆಂಚಂದ್ರ ಅವರಲ್ಲೇ ಸರ್, ನಾನೇ ಕೆಂಚ. ಏನಾಯ್ತು? ಕಳ್ತನ ಮಾಡಿ ಬಂದು ಇಲ್ಲಿ ಆರಾಮಾಗಿ ಕೂತಿದ್ಯಾ? ಸರ್, ನನ್ಗೇನು ಗೊತ್ತಿಲ್ಲ. ನಡಿ ಎಲ್ಲ ಗೊತ್ತು ಮಾಡಿ ಸ್ಟೇಷನ್ ನಲ್ಲಿ ನಡೆಯೋ. ಅಯ್ಯೋ, ನನ್ನ ಬಿಟ್ಬಿಡಿ. ನಡೆಯೋ. ನನ್ನ ಬಿಟ್ಬಿಡಿ ಸರ್. ಏಯ್, ನನ್ಗೇನು ನಿಜ ಗೊತ್ತಿಲ್ಲ. ಇಲ್ಲ ಅಯ್ಯೋ, ಸಾಯ್ ಮಾಡ್ತೀನಿ ನೀನು. ಅಯ್ಯೋ, ಬಿಟ್ಬಿಡಿ ಸರ್. ಕಳ್ತನ ಮಾಡೋದು ಊರ್ ಬಿಟ್ಟಾಗ ಇದೇ ಆಗಿದೆ ನಿಮ್ದೆಲ್ಲ. ಅಯ್ಯೋ, ನನ್ಗೇನು ಗೊತ್ತಿಲ್ಲ. ಎಲ್ಲ ಹಿಡಿದ ಕಳ್ತನ ಹೇಳೋ. ಅಯ್ಯೋ, ನನ್ನ ಬಿಟ್ಬಿಡಿ ಸರ್. ಯಾರು ಬರ್ತಾರೆ ನಿಮ್ ಬಿಡ್ಕೊಳಕ್? ಯಾರು ಬರಲ್ಲ. ಇದು ಎಸ್ ಐ ಕುಂಬರ್ತಿ ಕೊಟ್ಟೆ ಕಣ. ಯಾರೋ ನೀನು? ಯಾವ ಕೆಂಚನ ಕರ್ಕೊಂಡು ಹೋಗು. ಮಿಸಿಂಗ್ ಕಂಪ್ಲೇಂಟ್ ಕೊಟ್ಟು ಎಂಕ್ವೈರಿ ಮಾಡ್ತೀವಿ. ಆಮೇಲೆ ಬನ್ನಿ. ಏನಾಯ್ತು? ಏನ್ ನಿಮ್ ಹೆಸರು? ಚೇರ್ ಮೇಲೆ ಕೂತ್ಕೊಳ್ಳಿ. ಕೆಳಗಡೆ ಬೇಡ, ಚೇರ್ ಮೇಲೆ ಕೂತ್ಕೊಳ್ಳಿ. ನನ್ನ ಹೆಸರು ಕರಿಯ ಅಂತ ಬುದ್ಧಿ. ನಮ್ಮ ಮಗನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬಿಟ್ಟಾರೆ ಬುದ್ಧಿ. ಪೊಲೀಸ್ನವರು ಕರ್ಕೊಂಡು ಹೋಗೋದು. ಸರಿ, ಏನೇನಾಯ್ತು ಎಲ್ಲನೂ ವಿವರವಾಗಿ ಹೇಳಿ, ಆಯ್ತಾ? ಮತ್ತೆ ಇನ್ನೊಂದು ವಿಷಯ, ನೀವು ಸತ್ಯ ಮಾತ್ರ ಹೇಳ್ಬೇಕು. ಸತ್ಯನೇ ನಿಮ್ಮನ್ನು ಕಾಪಾಡೋದು, ಸರಿನಾ? ಸರಿ ಬುದ್ಧಿ, ನಾನು ಸತ್ಯನೇ ಹೇಳ್ತೀನಿ ಬುದ್ಧಿ. ನಾನು ಪ್ರೆಸಿಡೆಂಟ್ರ ಮನೇಲಿ ಜೀತ ಮಾಡಾಕಿದ್ದೇನೆ ಬುದ್ಧಿ. ಅವ್ರ ಮನೇಲಿ ಕಳ್ತನ ಆಗದ. ಆ ಕಳ್ತನ ಆರೋಪನ ನಮ್ಮೆಲ್ಲ ಕೆಂಚಿನ ಮೇಲೆ ಹಾಕ್ಬಿಟ್ಟಿದ್ದಾರೆ ಬುದ್ಧಿ. ಅವ್ರು ನಾನು ಇಲ್ಲ ಕ್ಯಾರಡಿ ಪೇಟೆಗೆ ಹೋಗಕ್ ಹೋಗೋಣ ಬುದ್ಧಿ. ಪೊಲೀಸ್ನವ್ರನ್ನ ಕೇಳಿದ್ರೆ ಅವ್ರು ನನ್ಗೆ ಗೊತ್ತಿಲ್ಲ ಅಂತ ಬುದ್ಧಿ. ನಮಗೆ ಅಲ್ಲೇ ಇದೆ, ನಾನು ನೋಡ್ದೆ ಅವ್ರನ್ನ. ಅವ್ರು ಬಿಡ್ತಿಲ್ಲ ಬುದ್ಧಿ, ಗೊತ್ತಿಲ್ಲ ಅಂತಾರೆ ಬುದ್ಧಿ. ನಮ್ಮ ಮಗನ ಕಾಪಾಡಿ ಬುದ್ಧಿ. ಒಟ್ಟಾರೆ ಕೆಂಚ ನೀವು ಕಳ್ತನ ಮಾಡಿಲ್ಲ ಅಲ್ಲಿ. ಇಲ್ಲ ಬುದ್ಧಿ. ಒಂದು ಕೆಲಸ ಮಾಡೋಣ, ಹೇವಿಸ್ ಕಾರ್ಪಸ್ ಅಂದ್ಬಿಟ್ಟು ಒಂದು ರಿಟ್ ಪಿಟಿಷನ್ ಹಾಕೋಣ. ಇದನ್ನ ನಾವು ಡೈರೆಕ್ಟ್ ಆಗಿ ಕೋರ್ಟ್ ಅಲ್ಲಿ ಮನವಿ ಮಾಡ್ಬೋದು. ನಿಮ್ಮ ಮಗನ ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಅಕ್ರಮವಾಗಿ ಪೊಲೀಸ್ನವರು ಬಂಧಿಸಿದ್ದಾರೆ ಅಂತ, ಸರಿನಾ? ನಾನು ನಿಮ್ಮ ಪರವಾಗಿ ಕೋರ್ಟ್ ಅಲ್ಲಿ ವಾದ ಮಾಡ್ತೀನಿ, ಅರ್ಜಿ ರೆಡಿ ಮಾಡ್ತೀನಿ. ಸರಿ, ಇದರಲ್ಲಿ ಒಂದು ಸೈನ್ ಮಾಡಿ. ಏನಾಯ್ತು ಕರಿಯ? ಸರಿ, ಹೆಬ್ಬೆಟ್ ಕೊಡಿ. ಸರಿ, ಇದು ನಾಳೆ ಕೋರ್ಟ್ಗೆ ಸಬ್ಮಿಟ್ ಮಾಡೋಣ. ನಾಳೆ ಬನ್ನಿ, ಸರಿ? ನೀವೀಗ ನೋಡಿ, ನಾನು ನೋಡ್ಕೊಂತೀನಿ. ಏನೋ ನೋಡಿ ಬುದ್ಧಿ, ನೀವು ಬಿಟ್ಟರೆ ನಮ್ಗೆ ಯಾರು ದಿಕ್ಕಿಲ್ಲ ಬುದ್ಧಿ. ನಮ್ಮ ಮಗನೇ ಇದ್ದಾರೆ, ಕಾಪಾಡಿ ಬುದ್ಧಿ. ಸರಿ ಕರಿಯ, ನೀವು ನಡಿ.
ಕೇಸ್ ನಂಬರ್ 17/11 ಕೆಂಚ ವರ್ಸಸ್ ಸ್ಟೇಟ್. ನಮಸ್ಕಾರ ಯುವರ್ ಆನರ್. ನಮಸ್ಕಾರ ಸಿದ್ಧಾರ್ಥ್, ಏನ್ ನಿಮ್ಮ ಮನವಿ? ಮೈಲಾಡ್, ನಮ್ಮ ಕಕ್ಷಿದಾರರಾದ ಕರಿಯವರ ಮಗ ಕೆಂಚನನ್ನು ಪೊಲೀಸ್ನವರು ಅಕ್ರಮವಾಗಿ ಬಂಧಿಸಿದ್ದಾರೆ. ಅದರಿಂದ ಕೆಂಚನನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂದ್ಬಿಟ್ಟು ಹೆಬಿಸ್ ಕಾರ್ಪಸ್ ರಿಟ್ರಿಷನ್ ಹಾಕಿದ್ದೀವಿ. ಜಗದೀಶ್, ಏನ್ ಹೇಳ್ತೀರಾ ಪಿಪಿ? ರಾಣರ್, ಇದೊಂದು ಸಾಧಾರಣ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬಾರದ ಪ್ರಕರಣ. ಇದರ ಬದಲಿಗೆ ಏಬಿಎಸ್ ಕಾರ್ಪಸ್ ರಿಟ್ ಪಿಟಿಷನ್ ಅಂತ ಹಾಕಿ ಕೋರ್ಟ್ ಸಮಯನ ಹಾಳು ಮಾಡ್ತಿದ್ದಾರೆ. ಐ ರಿಕ್ವೆಸ್ಟ್ ದಿಸ್ ಆನರಬಲ್ ಕೋರ್ಟ್ ಟು ಡಿಸ್ಮಿಸ್ ದಿಸ್ ಕೇಸ್. ಎಸ್ ಮಿಸ್ಟರ್ ಸಿದ್ಧಾರ್ಥ್, ಕಾಣಿಸ್ತಾ ಇಲ್ಲ ಅಂದ್ರೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಿ. ಹೇಬಿಯಸ್ ಕಾರ್ಪಸ್ ಯಾಕೆ? ಮೈಲಾಡ್, ಎಸ್ ಐ ಗುರುಮೂರ್ತಿ ಅವರು ಕೆಂಚನ ಅರೆಸ್ಟ್ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ. ಅವರು ಅರೆಸ್ಟ್ ಮಾಡ್ಕೊಂಡು ಕೆಂಚನ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಸ್ನೇಹಿತರು ನೋಡಿದ್ದಾರೆ. ಆದ್ರೆ ಇಲ್ಲಿ ಎಸ್ ಐ ಗುರುಮೂರ್ತಿ ಅವರು ಕೆಂಚನನ್ನ ಅಕ್ರಮವಾಗಿ ಬಂಧಿಸಿದ್ದಾರೆ. ಅದಲ್ಲದೆ ಯಾವುದೇ ವ್ಯಕ್ತಿಯ ಅಕ್ರಮವಾಗಿ ಬಂಧನವಾದ 24 ಗಂಟೆ ಒಳಗಡೆ ಹತ್ತಿರದ ಮ್ಯಾಜಿಸ್ಟ್ರೇಟ್ ಎದುರು ಪ್ರೊಡ್ಯೂಸ್ ಮಾಡಬೇಕು. ಆದ್ರೆ ಇನ್ನೂ ವಿಚಾರಣೆ ನಡೆಸಬೇಕಾದ್ರೆ ಕಸ್ಟಡಿ ಎಕ್ಸ್ಟೆನ್ಷನ್ ಮಾಡಿಸ್ಬೇಕು. ಆದ್ರೆ ಇಲ್ಲಿ ಯಾವುದು ಪ್ರೊಸೀಜರ್ ನಡೆದಿಲ್ಲ. ಗುರುಮೂರ್ತಿ ಅವರು ಅಕ್ರಮವಾಗಿ ಕೆಂಚನನ್ನ ಬಂಧಿಸಿದ್ದಾರೆ. ಇಲ್ಲಿ ಯಾರನ್ನ ಅಕ್ರಮವಾಗಿ ಬಂಧಿಸಿಲ್ಲ. ಮಿಸ್ಟರ್ ಸಿದ್ಧಾರ್ಥ್ ಅಲಿಗೇಷನ್ ಫಾಲ್ಸ್ ಆನ್ ಅವರ್ ಕ್ಲೈಂಟ್ಸ್. ಅಬ್ಜೆಕ್ಷನ್ ಸಸ್ಟೈನ್. ಅಕ್ರಮವಾಗಿ ಬಂಧಿಸಿದ್ದಾರೆ ಅಂತ ಹೇಗೆ ಹೇಳ್ತೀರಾ ಸಿದ್ಧಾರ್ಥ್? ಮೈಲಾರ್ಡ್, ಕರಿಯ ಪ್ರೆಸಿಡೆಂಟ್ ಮನೆಯಲ್ಲಿ ಜೀತದಾಳಾಗಿ ಕೆಲಸ ಮಾಡ್ತಿದ್ದಾರೆ. ಕರಿಯವರ ಮಗನ್ನೂ ಪ್ರೆಸಿಡೆಂಟ್ಗೆ ಜೀತದಾಳಾಗಿ ಇಟ್ಕೋಬೇಕನ್ನೋದು ಆಸೆ. ಆದ್ರೆ ಕೆಂಚ ಇಲ್ಲಿ ಅವ್ರ ಮನೆಯಲ್ಲಿ ಕೆಲಸ ಮಾಡಕ್ ಒಪ್ಕೊಂಡಿಲ್ಲ. ಆದ್ರಿಂದ ಆ ಸಿಟ್ಟನ್ನು ತಗೊಂಡು ಅದೇ ಸಮಯಕ್ಕೆ ಅವ್ರ ಮನೆ ಕಳ್ತನ ಆಗಿದೆ. ಆ ಕಳ್ತನದ ಆರೋಪನ ಕೆಂಚನ್ ಮೇಲೆ ಹೊರಿಸಿ ಕೆಂಚನ್ನ ಅಕ್ರಮವಾಗಿ ಬಂಧಿಸಿದ್ದಾರೆ. ಅದಲ್ಲದೆ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಲಾ ಅಂಡ್ ಆರ್ಡರ್ ಆರ್ ದ ಮೆಡಿಸಿನ್ ಆಫ್ ದ ಬಾಡಿ ಪೊಲಿಟಿಕ್. ವೆನ್ ದ ಬಾಡಿ ಪೊಲಿಟಿಕ್ ಗೆಟ್ ಸಿಕ್, ಮೆಡಿಸಿನ್ ಈಸ್ ಅಡ್ಮಿನಿಸ್ಟರ್ಡ್. ಏನ್ ಹೇಳ್ತೀರಾ ಪಿಪಿ? ಪ್ರೆಸಿಡೆಂಟ್ ಮನೆಯಲ್ಲಿ ಕಳ್ತನ ಆಗಿರೋದು ನಿಜ. ಅದು ಸಂಬಂಧಪಟ್ಟ ಅವ್ರನ್ನ ಎನ್ಕ್ವೈರಿ ಮಾಡಿರೋದು ನಿಜ. ಆದ್ರೆ ಎಸ್ ಐ ಗುರುಮೂರ್ತಿ ಯಾರನ್ನು ಬಂಧಿಸಿಲ್ಲ ರಾಣರ್. ಮೈಲಾರ್ಡ್, ಕರಿಯ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆತನ ಮಗ ಕೆಂಚನನ್ನ ಎಸ್ ಐ ಗುರುಮೂರ್ತಿ ಅವರು ಚೆನ್ನಾಗಿ ಹೊಡೆದಿದ್ದಾರೆ. ಹೊಡೆದಿರೋದನ್ನ ಕರಿಯ ಕಣ್ಣಾರೆ ನೋಡಿದ್ದಾನೆ. ಕರಿಯ ಕೇಳೋದಕ್ಕೆ ಎಸ್ ಐ ಗುರುಮೂರ್ತಿ ಅವರು ಯಾರು ನನ್ನ ಕಸ್ಟಡಿ ಇಲ್ಲ, ನಾನು ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂದ್ಬಿಟ್ಟು ಕರಿಯನ್ನ ಬೈದು ಕಳಿಸಿದ್ದಾರೆ. ಅದಲ್ಲದಲ್ಲೇ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವತಂತ್ರವಾಗಿ ಬದುಕುವ ಹಕ್ಕಿದೆ. ಅದು ಪ್ರತಿಯೊಬ್ಬ ಫಂಡಮೆಂಟಲ್ ರೈಟ್ಸ್. ಈ ಫಂಡಮೆಂಟಲ್ ರೈಟ್ಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತಾನೆ ಆರ್ಟಿಕಲ್ 32 ಇರೋದು. ಇದರ ರಕ್ಷಣೆ ಜವಾಬ್ದಾರಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಇದೆ. ಅದಲ್ಲದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಆರ್ಟಿಕಲ್ 32 is the heart and soul of the constitution. It is the most important article without which constitution would be nullity. So ಈಗ ಸಮಯ ಬಂದಿದೆ ಮೈಲಾರ್ಡ್. Honorable court has to consider this habeas corpus petition and do inquiry. Okay, court is considering this as habeas corpus petition and I appoint IG rank officer Mr. Shivram as inquiry officer. Mr. Siddharth, you can overview this inquiry. Court is adjourned. ಧನ್ಯವಾದಗಳು ಮೈಲಾರ್ಡ್.
ಈ ಕೇಸಿಗೆ ಸಂಬಂಧಪಟ್ಟ ಒಬ್ಬೊಬ್ಬರನ್ನ ಒಳಗಡೆ ಕಳಿಸ್ರಿ, ಎನ್ಕ್ವೈರಿ ಮಾಡೋಣ. Yes, I got it. Ready, ಬರ್ತಾ ಹಿಡ್ಕೊಂಬರೋಣ. Case number 17/11 Kencha vs. State. Yes, Mr. IG Shivaram, you are appointed as an inquiry officer. Please tell us about your inquiry. My lord, ಪ್ರೆಸಿಡೆಂಟ್ ಮನೆಯಲ್ಲಿ ಕಳ್ತನ ನಡೆದಿರೋದು ಈಗ. ಕೆಂಚ ಒಬ್ಬ ಗಿರಿಜನ ಅನ್ನೋ ಕಾರಣಕ್ಕೆ ಅವನನ್ನು ಬಂಧಿಸಿ ಅವನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಒಬ್ಬ ಆರೋಪಿಯನ್ನು ಬಂಧಿಸಿದ ಮೇಲೆ ಮಾಡಬೇಕಾದ ಯಾವುದೇ ಪ್ರೊಸೀಜರ್ ಮಾಡಿಲ್ಲ. ಹಾಗಾಗಿ ನಿಜವಾದ ಕಳ್ಳನ್ನ ನಾನು ಬಂಧಿಸಿದ್ದೇನೆ, ಎನ್ಕ್ವೈರಿ ಮಾಡಿದ್ದೇನೆ. ಅದು ರಿಪೋರ್ಟ್ ಎಲ್ಲಿದೆ ಮೈ ಲಾರ್ಡ್? Public prosecutor, you have anything to say? No, Your Honor, I have nothing to say. ಈ ಪ್ರಕರಣದಿಂದಲಾದರೂ ಗಿರಿಜನರ ಮೇಲಿನ ಜನರ ಅಭಿಪ್ರಾಯ ಬದಲಾಗಲಿ. ಅನ್ಯಾಯಕ್ಕೆ ಒಳಗಾದವರ ಪರ ಕೋರ್ಟ್ ಯಾವಾಗಲೂ ಇರುತ್ತೆ ಎಂದು ಎಲ್ಲರಿಗೂ ತಿಳಿಯುವಂತಾಗಲಿ. ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಆರ್ಟಿಕಲ್ 32 ಇದೆ ಎನ್ನುವುದು ಭಾರತದ ಎಲ್ಲಾ ಪ್ರಜೆಗಳಿಗೂ ತಿಳಿಯಲಿ. ದಟ್ಸ್ ಆಲ್ ಯುವರ್ ಆನರ್. ಎಲ್ಲ ವಿಚಾರಣೆಗಳನ್ನು ಆಲಿಸಿದ ನಂತರ ಕೋರ್ಟ್ ತೀರ್ಪು ಹೀಗಿದೆ: ಕೆಂಚ ನಿರಪರಾಧಿ ಎಂದು ಸಾಬೀತಾಗಿದೆ. ಈ ಕೂಡಲೇ ಅವನನ್ನು ಬಿಡುಗಡೆಗೊಳಿಸಬೇಕಾಗಿ ಕೋರ್ಟ್ ಆದೇಶಿಸುತ್ತದೆ. ಒಬ್ಬ ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧಿಸಿದ್ದಕ್ಕಾಗಿ ಹಾಗೂ ಗಿರಿಜನರ ಮೇಲಿನ ಅಟ್ರಾಸಿಟಿಗಾಗಿ SI ಗುರುಮೂರ್ತಿ ಈ ಕೂಡಲೇ ಬಂಧಿಸಿ ವಿಚಾರಣೆ ನಡೆಸಬೇಕೆಂದು ಕೋರ್ಟ್ ಆದೇಶಿಸುತ್ತದೆ. ಹಾಗೆಯೇ ನಿಷೇಧಿತ ಜೀತೆ ಪದ್ಧತಿಯನ್ನು ಮುಂದುವರಿಸಿದ್ದಕ್ಕಾಗಿ ಪ್ರೆಸಿಡೆಂಟ್ ದಂಡನೆಯನ್ನು ಮತ್ತು ಶಿಕ್ಷೆಯನ್ನು ವಿಧಿಸುತ್ತದೆ. ಗಿರಿಜನರಿಗೆ ನ್ಯಾಯ ಒದಗಿಸಿಕೊಟ್ಟ ಮಿಸ್ಟರ್ ಸಿದ್ಧಾರ್ಥ್ ಹಾಗೂ IG ಶಿವರಾಮ್ಗೆ ಕೋರ್ಟ್ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಕೋರ್ಟ್ ಇದನ್ನು ಇದು ಸಂವಿಧಾನದ ಗೆಲುವು, ಪ್ರಜಾಪ್ರಭುತ್ವದ ಗೆಲುವು. ಜೈ ಭೀಮ್, ಜೈ ಭಾರತ್.